ನಾನು ಮಾತಾಡ್ತಿಲ್ಲ ಏನೋ ಮಾಮ್ ಫುಲ್ ತೆಗೆದ್ಬಿಟ್ಟು ನೈಟ್ರೋಜನ್ ಹೊಡೆದ್ಬಿಡು ಹೇಳ್ತೀನಿ. ಫುಲ್ ತೆಗೆದ್ಬಿಟ್ಟ? ಹಾಂ ತೆಗಿಬೋದಾ ಫುಲ್ಲು? ಅದಕ್ಕೆ ಪಿನ್ನೇನ ಬೇಕು, ತೆಗಿಯೋಕ್ಕಾಗಲ್ಲ. ತೆಗಿ ಏನು ಹೊಡಿಯೋಕೆ ಯಾರು ಇಲ್ಲ, ನಾವೇ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಡ್ಕೊಂಡು ಅಂದರೆ ಏರ್ನ ಹೊಡ್ಕೊಂಡು ಬಂತ. हाँ हाँ ನಂಗೆ ಇನ್ನೇನೆ उसका किसमें गाइस ಫೈನಲಿ ಅಲ್ಲ, ಇದು ಫಸ್ಟ್ ಸ್ಟಾಪು. ವಿ ಆರ್ ಇನ್ ಏರ್ಪೋರ್ಟ್. ಸೊ ಇವಾಗ ಚಿದಾನ ಫ್ಲೈಟ್ ಹತ್ಕೊಂಡು ಹೋಗ್ತಾನೆ, ನಾನು ಜಾವ ಎತ್ಕೊಂಡು ಹೋಗ್ತೀನಿ. ನಾನು ಏರ್ ಇಂಡಿಯಾ ಓಡಿಸ್ತೀನಿ ಇವಾಗ. ಇವನು ಇವಾಗ ಏರ್ ಇಂಡಿಯಾ ಹೋಗ್ತಾನೆ, ನಾನು ಇವಾಗ ರೋಡ್ ಇಂಡಿಯಾ ಹೋಗ್ತೀನಿ. ಅಲ್ಲಿ ಕೆರೆ ಐತಲ್ಲ, ಅಲ್ಲಿ ಹೋಗೋಣ. ದೂರ ಬೇಡ, 150 ಇನ್ನೇ ಹೊಡಿಯೋಣ ಸಾಕು. ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಿದ್ದೀನಿ, ನನ್ನ ಸೋಲ್ ಸ್ಯಾಟಿಸ್ಫೈ ಆಗೈತೆ. ಇವಾಗ ಬಡ್ಜೆಟ್ ಆಫ್ ಐತೆ ಆಲ್ರೆಡಿ 2 ಪಾಯಿಂಟ್ ಇರೋದು ಪೆಟ್ರೋಲ್. ಇಲ್ಲ 4 ಐತೆ ನಿಲ್ಸಿರೋದಕ್ಕೆ. ನಾನು ಸೋಲ್ ಸ್ಯಾಟಿಸ್ಫೈ ಆಗೈತೆ. ಇವಾಗ ಬ್ಯಾಗ್ ಹಾಕೋಬೇಕು ನೀವು, ಮುಗಿ ಕುತ್ಕೊಳ್ಳೋಕ್ಕಾಗಲ್ಲ ಬ್ರೋ. ಬೇಡ ಮುಂದೆ. ಹಾಂ ಕೂರ್ತೀನಿ, ನನಗೆ ಪರವಾಗಿಲ್ಲ. ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ ಗೈಸ್ ಬ್ಯಾಗ್ ಹಾಕೊಳ್ಳೋದಂತ. ಸೊ ನಮ್ಮದು ಡೆಸ್ಟಿನೇಷನ್ ಇದ್ದಿದ್ದು ಪೆನುಕೊಂಡ. ಬಟ್ ಬರ್ತಾ ರೋಡಲ್ಲಿ 4 ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಮ್ಯಾಪಾ ಅದು ಆನ್ ಮಾಡು ಸಾಕು, ಬರುತ್ತೆ. ಇರು ಮೈಕ್ ಹಾಕೋತೀನಿ ನಿಮಿಷ ರೀ. ಫೈನಲಿ ಡಿಸೈಡೆಡ್. ಇವಾಗ ಏನು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 50 ಕಿಲೋಮೀಟ್ರ್ ತೋರಿಸ್ತೈತೆ, ಹೋಗೋಣ. ರೆಡಿ ಟು ರೈಡ್. ಎಸ್, 1 hour 20 ನಿಮಿಷ. ಈಗ ಟೈಮ್ ಬಂದು 1:45. ಅಷ್ಟೊಂದೆಲ್ಲ ಬೇಡ, ಅಂದರೆ ಇವಾಗ ನಿಧಾನಕ್ಕೆ ಹೋಗ್ತೀವಿ. ಅಷ್ಟು ಬೇಗ 2 ಗಂಟೆಗೆ ಹೋಗಿ ಏನು ಮಾಡೋಣ, ಶಿವಗಂಗೆ ಬಿಡ್ತಾರೆ. ಸೊ ಇವಾಗ 6 ಗಂಟೆಗೆ ಹೋಗೋ ಥರ ಪ್ಲ್ಯಾನ್ ಮಾಡಿ, ಯಾವುದಾನ ಒಂದು ಕಾಫಿ ಬ್ರೇಕ್ ಸಿಕ್ಕಿದ್ರೆ 5 ಗಂಟೆಗೆ ಹೋಗೋ ಥರ ಪ್ಲ್ಯಾನ್ ಮಾಡೋಣ. 5 ಗಂಟೆ ಓಪನ್ ಇರ್ತದಾ ನಂಗೆ ಗೊತ್ತಿಲ್ಲ. 1 hour ಇದು ಬೇಕಲ್ಲ ನಿಮಗೆ, ಸನ್ರೈಸ್ ಹಾಕ್ಬಿಡುತ್ತಲ್ಲ. ಮೇಲ್ಗಡೆ ಹಾಕೊಳ್ಳಿ, ಇಲ್ಲ ಹಾಕೊಳ್ಳೋ ಬೇಡ. ಅಲ್ಲ, ಈಗ ತೆಗೆದುಬಿಡ್ತೀನಿ. ಸರಿ ಓಕೆ, ಇವಾಗ ಶಿವಗಂಗೆ ಬೆಟ್ಟ ಡಿಸೈಡ್ ಆಗೈತೆ. ಯಾವುದನ್ನ ಕಾಫಿ ಅಂಗಡಿ ನಿಲ್ಸೋಣ ಫಸ್ಟು. ನನಗೆ ಡಿಪ್ರೆಷನಲ್ಲಿದ್ದೀನಿ ನಾನು, ನನಗೆ ಅಕ್ಸೆಪ್ಟ್ ಮಾಡೋಕೆ ಆಯ್ತಲ್ಲ ಅದನ್ನ. ಎಲ್ಲೋ ಹೋಗ್ಬೇಕಾಗಿರೋ ಎಲ್ಲೋ ಹೋಗ್ತಿದ್ದೀವಿ ಅಂತ. ಬಾಯ್ ನೈಸ್. ಇನ್ನೊಂದು 6 ಇರಬೇಕು. ಕುಣಿಗಲ್ಗೆ ಇನ್ನೊಂದು 28 ಕಿಲೋಮೀಟರ್ ಐತೆ. ಬಟ್ ಅಗೇನ್ ಪ್ಲಾನ್ ಚೇಂಜ್. ಶಿವಗಂಗಾ ಬೆಟ್ಟ ಹೋಗ್ತಿದ್ವಿ, ಇವಾಗ ಕುಣಿಗಲ್. ಸಾರಿ ಏನೋ ಕುಣಿಗಲ್ ಏನೋ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಿದ್ವಿ. ಬಟ್ ಇವಾಗ ಮತ್ತೆ ಪ್ಲಾನ್ ಚೇಂಜ್ ಆಗಿದೆ. ಇಲ್ಲಿಂದ ಕುಣಿಗಲ್ಗೆ ಹೋಗ್ತಿದ್ದೀವಿ. ಯಾಕೆ ಪ್ಲಾನ್ ಚೇಂಜ್? ಇಲ್ಲ, ಶಿವಗಂಗೆಲಿ ಟೀ ಸಿಗಲ್ಲ ಅಂದ್ರು, ಅದಕ್ಕೆ ಕುಣಿಗಲ್ಗೆ ಹೋಗಿ ಟೀ ಕುಡಿಯೋಣ. ಇವತ್ತು ನಮ್ಮಿಬ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲೆಲ್ಲೋ ಅನ್ಕೊಂಡು ಎಲ್ಲೆಲ್ಲೋ ಹೋಗ್ತಿದ್ದೀವಿ. ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಬಂದಿದ್ದೀವಿ. 30 ಮೈಲೇಜ್ ಕೊಟ್ಟಿದ್ವಿ. ಅದು ಚಚ್ಚಾಡಿರೋದಂದ್ರೆ ಚಚ್ಚಾಡಿರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ರೈಡು, ಸಾಕಾಗಿತ್ತು ಮಾತ್ರ. ಬೆಸ್ಟ್. ಎಷ್ಟೋ ದಿನ ಆದ್ಮೇಲೆ ಒಳ್ಳೆ ನೈಟ್ ರೈಡು. ಅಣ್ಣ ಒಂಚೂರು ಪೆಟ್ರೋಲ್ ಹಾಕೋಣ. ಅವ್ರು ನಾವು ಸುಮ್ಮನೆ ನಿಂತಿದ್ದೀವಿ ಅನ್ಕೊಬಿಟ್ಟರು. ಇವಾಗ ಪೆಟ್ರೋಲ್ ಹಾಕ್ಸ್ತೀವಿ. ನೆಕ್ಸ್ಟ್ ಕುಣಿಗಲ್ಗೆ ಹೋಗಿ ಟೀ ಕುಡಿದು ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಟ್ರೆಕ್ಕಿಂಗ್ ಮಾಡ್ತೀವಿ. ಅಲ್ಲಿ ಟ್ರೆಕ್ಕಿಂಗ್ ಐತೆ ಅಲ್ಲೋ ನಂಗೆ ಗೊತ್ತಿಲ್ಲ. ಕುಣಿಗಲ್ ಕಡೆ ಹೋಯ್ತಾರಂತ ಇವಾಗ. ಕುಣಿಗಲ್ ಅದೇನೆ, ಕುಣಿಗಲ್ಗೆ ಹೋಗಿ ಟೀ ಕುಡ್ಕೊಂಡು ವಾಪಸ್ ಬರೋಣ ಅಂತ ಹೇಳ್ತಿರೋದು. ಬರೋಣ ಗೈಸ್, ಹೋಗಿ ನೋಡೋಣ. ಇವತ್ತು ಎಲ್ಲೆಲ್ಲಿ ಪ್ಲಾನ್ ಚೇಂಜ್ ಆಗಿ ಎಲ್ಲೋಯ್ತೀವಿ ಅಂತ ಗೊತ್ತಿಲ್ಲ. ನಾನು ತಲೆ ಕೆಟ್ಟರೆ ನಾನು ತಲೆ ಕೆಟ್ಟರೆ ಹಿಂಗೆ ನಾನು ಪುಣೆಗೆ ಹೋಗ್ಬಿಡ್ತೀನಿ. ಸೈಕ್ ಆಯ್ತಾ ಇದೆ ನನಗೆ. ಆದರೂ ಒಳ್ಳೆ ರೈಡು, ಮಸ್ತ್ ನೈಟ್ ರೈಡು. ಶಾರ್ಟ್ಸ್ ಎಲ್ಲ ಆಮೇಲೆ ಹಾಕ್ತೀನಿ. ಇವಾಗ ನಮ್ಮ ಜಾವಾಗೆ ಪೆಟ್ರೋಲ್ ಹಾಕ್ಸೋಣ. ಅವಾಗಲೇ 500 ಹಾಕ್ಸಿದ್ವಿ, ಇವಾಗ ಒಂದು 400. ಸೊ
ಸೊ ಟೋಟಲ್ 900 rupees ಪೆಟ್ರೋಲ್. ಸುಮ್ಮನೆ ಸುತ್ತಾಡಿದ್ವಿ 900 ರೂಪಾಯಿ ಪೆಟ್ರೋಲ್. ಯಾವುದೋ ಒಂದು ಪ್ಲೇಸ್ ನೋಡಿಲ್ಲ, ಎಲ್ಲಿ ನೋಡಿಲ್ಲ ಒಂದು ಫೋಟೋ. ಇವಾಗ ಒಂದು ಟೀ ಕುಣಿಗಲ್ಲ ಅದು ಮೈಕ್ ಆನ್ ಮಾಡಿಲ್ಲ ಗೈಸ್. ಇಲ್ಲಿ ನೋಡಿ, ಇವಾಗ 400 ರೂಪಾಯಿಗೆ ಹಾಕ್ಸಿದ್ರೆ 5 ಪಾಯಿಂಟ್ ತೋರಿಸುತ್ತೆ. ಅದಾದ್ಮೇಲೆ 90 ಕಿಲೋಮೀಟ್ರಲ್ಲೇ ಖಾಲಿ ಆಗ್ಬಿಡುತ್ತೆ. ನೋಡಿ, ಕಾಸು ಇಲ್ಲದೆ ಒದ್ದಾಡ್ತವನೆ. ಕಾಸು ಐತೆ ಆದರೆ ಕೊಡೋಕ್ಕಾಗ್ತಿಲ್ಲ, ಮನ್ಸು ಬರ್ತಲ್ಲ. ನೋಡೋಣ ಅದರದಿಲ್ಲ. ಓಕೆ, ನೀನು ಇಲ್ಲಿ ಬಾ, ಬಟನ್ ಚೇಂಜ್ ಮಾಡು, ಕೆಲ್ಸಕ್ಕೆ ಸೇರ್ಕೊಂಡು. ಎಲ್ಲೋಗೋದು ಒಂದು ಯೋಚನೆ ಮಾಡ್ತಾ ಇದ್ದೀವಿ. 26 ಕಿಲೋಮೀಟ್ರ್, 40 ಕಿಲೋಮೀಟ್ರ್. ಮೈಕ್ ಆನ್ ಮಾಡಿದ್ದೀನಿ ಗೈಸ್. ಅವಾಗಲೇ 2 ನಿಮಿಷ ವ್ಲಾಗ್ ಮಾಡಿದ್ದೀವಿ. ನೋಡಿದ್ರೆ ಮೈಕ್ ಆನ್ ಮಾಡಿಲ್ಲ. ಇಲ್ಲಿ ನೋಡಿ, ಇಷ್ಟೊತ್ತಲ್ಲಿ ಬಂದು ಸ್ಟೋರಿ ನೋಡಿ, ಇದೈತೆ ಆಗಲ್ಲ. ಸಾಕಾಗಂತೈತೆ. ತೆಗ್ದಿರೋದು ಯಾರು? ಬರೀ ಸುಳ್ಳು. ಈಗಿನ ಕಾಲದಲ್ಲಿ ಕ್ರೆಡಿಟ್ಸ್ ಕೊಡೋಕ್ಕೆ ಬರಲ್ಲ ಮನ್ಸು ಜನಕ್ಕೆ. ಏನು ಮಾಡೋದ? ಇಲ್ಲಿ ನೋಡಿ, ಮನೆಯಿಂದ ತಂದಿರೋ ಕುರ್ಕುರೆ, ಇಲ್ಲಿ ಟೀ, ಇಲ್ಲಿ ಮಾಮೂಲಿ ಅದೇ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ತಿಂದ್ವಲ್ಲ ಸೇಮ್ ಗೋಬಿ. ಇಲ್ಲ, ಅದೊಂಚೂರು ಇನ್ನೂ. ಇಲ್ಲಿಂದ ಕುಣಿಗಲ್ಗೆ ಹೋಗೋ ಪ್ಲಾನು, ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಮನೆ. ಯಾಕಂದರೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಅಬ್ಬಿ ಟಫ್ ಬುಕ್ ಮಾಡೋನೆ, ಕ್ರಿಕೆಟ್ ಆಡಬೇಕು. ಹೋಯ್ತೀವಿ, ಪಕ್ಕ ಹೋಯ್ತೀವಿ, ನಂಗೆ ನಂಬಿಕೆ ಇದೆ. ಬಿಕಾಸ್ ಇಟ್ಸ್ ಕ್ರಿಕೆಟ್. 1 ವಾರ ಮಿಸ್ ಆಗೈತೆ ಆಲ್ರೆಡಿ. ಟೀ ಒಂದು ಚೆನ್ನಾಗಿದೆ. ಗೋಬಿ ಪಾಪ ಅವನೊಬ್ಬನೇ ತಿಂತವನೆ. ಪಾಪ ಏನಿಲ್ಲ, ಅವನೊಬ್ಬನೇ ತಿನ್ಬೇಕು. ನೆಕ್ಸ್ಟು 2 ನಿಮಿಷ ಬ್ಲಾಗಿಗೆ ಇವಾಗ ಡಬ್ಬಿಂಗ್ ಕೊಡ್ಬೇಕು, ಏನು ಅಂತ ಗೊತ್ತಿಲ್ಲ, ನೋಡೋಣ. ಕ್ಯಾಪ್ಷನ್ ಹಾಕಲ್ಲಿ ಏನ್ ಮಾತಾಡಿದೀವಿ ಅಂತಾನೆ ಗೊತ್ತಿಲ್ಲವಲ್ಲ. ಏನು ಇಲ್ಲ, ಈ ತರ ಆಯ್ತು, ಉಲ್ಟಾ ಬಂದಿದ್ದು. ಇವಾಗಲೇ ಹೇಳ್ಬಿಡು. ಹೋಗ್ಲಿ, ಆ ಸ್ಟೋರಿ ಹೇಳ್ತೀನಿ. ಕರೆಕ್ಟಾಗಿ ಆ್ಯಂಗಲ್ ಕರೆಕ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಆ ಸ್ಟೋರಿ ಹೇಳ್ತೀನಿ ಕೇಳಿ. ನಾವು ಇಲ್ಲಿಂದ ಫಸ್ಟ್ ಹೊರಟಿದ್ದು ಪೆನುಕೊಂಡಾಗೆ. ಮಧ್ಯ ಗ್ಯಾಪಲ್ಲಿ ಒಂದು 2-3 ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಜೊತೆಗೆ ಹಂಗೆ ಒಂಚೂರು ಅದು ಇದು ಮಾಡ್ಕೊಂಡು ಏರ್ಪೋರ್ಟಿಗೆ ರೀಚ್ ಆದ್ವಿ. ಏರ್ಪೋರ್ಟಲ್ಲಿ ಫೋಟೋ ಎಲ್ಲ ತಗೊಂಡ್ಮೇಲೆ ಅಲ್ಲಿಂದ ಒಂದು 30 ಕಿಲೋಮೀಟರ್ ಬಂದ್ಮೇಲೆ ಗೊತ್ತಾಯ್ತು ವಾಪಸ್ ನಾವು ಬೆಂಗಳೂರಿಗೆ ಬಂದ್ವಿ ಅಂತ. ಅಲ್ಲಿ ತನಕ ನನ್ಗೆ ಗೊತ್ತಾಗಿಲ್ಲ. ಇವನು ಗೊತ್ತಾಗೈತೆ, ಯಾಕಂದ್ರೆ ಗಾಡಿ ಓಡಿಸಿದ್ದು ಇವನು ಗೊತ್ತಾಗೈತೆ, ನನಗೆ ಗೊತ್ತೇ ಆಗಿಲ್ಲ. ಬೆಂಗಳೂರು ಎಂಟ್ರಿ ಆದ್ಮೇಲೆ ನೋಡ್ತೀನಿ ಮಾಲ್ ಆಫ್ ಏಷ್ಯಾ ಅಂತಿದ್ದೆ. ಆಮೇಲೆ ಮತ್ತೆ ಅಲ್ಲಿಂದ ಇವಾಗ ತುಮಕೂರಲ್ಲಿ ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ಕಡೆಯಿಂದ 28 ಕಿಲೋಮೀಟರ್ ಶಿವಗಂಗೆ ಬೆಟ್ಟ ಆಯ್ತು. ಆ ಹೈವೇಲಿ ಒಂದು ಟೀ ಅಂಗಡಿ ಸಿಗ್ಲಿಲ್ಲ ಅಂತ ಮತ್ತೆ ಅಲ್ಲಿಂದ ಈ ಕಡೆ ಕುಣಿಗಲ್ಗೆ ತಿರುಗಿಸಿದೀವಿ. ಸೊ ಇವಾಗ ಒಂದು ಟೀ ಕುಡಿದಿದ್ವಿ, ಇನ್ನೊಂದು 1 ಅವರ್ ಆದ್ಮೇಲೆ ಮತ್ತೆ ಇನ್ನೊಂದು ಟೀ ಕುಡಿತೀವಿ, ಆಮೇಲೆ ಮನೆಗೆ ಹೋಗ್ತೀವಿ. ಸೊ ಇವತ್ತೊಂದು ಒಳ್ಳೆ ರೈಡು ಗೈಸ್, ಅನ್ಎಕ್ಸ್ಪೆಕ್ಟೆಡು. ಸೇಮ್ ಈ ಡೈಲಾಗ್ ಗೋಜಾನ್ ಸಲ ಕೇಳಿರ್ತೀರಾ? ಬನ್ನಿ ಇರ್ರಿ, ನಾನೇ ಬರ್ತೀನಿ ಬಾ. ಬಾಳಣ ಹೇಳೋಣ ಗೈಸ್. ಇಲ್ಲಿ ನಮ್ಮ ಅಣ್ಣ ಏನೋ ಹೇಳ್ತಾರೆ, ಹೇಳ್ರಿ, ಹೋಗ್ಲಿ, ಏನಾಗಲ್ಲ, ಹೋಗ್ಲಿ, ಕೊಡ್ರಿ. ಹೇಳ್ರಿ, ಮೋಟಿವೇಶನ್ ಏನು ಹೇಳ್ತೀವಿ? ಏನಿಲ್ಲ ಬ್ರೋ, ನಾನು ಲೈಫಲ್ಲಿ ಏನೇನೋ ಸಾಧನೆ ಮಾಡೋ ಅಂತ ನೋಡ. ಇಲ್ಲಿ ಬಂದ್ರೆ ನಾನು ನೋಡಿದ್ರೆ ನಾನು ನರೇಂದ್ರ ಮೋದಿ ಅವರನ್ನಂತ ಬಂದಿದ್ದೀನಿ. ಅವ್ರು ಫಸ್ಟ್ ನೀರೇ ಮಾಡಿ ತಲೆ ಕೆಡ್ಸ್ಕೊಡ ಮಾಡ್ರಿ, ಆಯ್ತೀರಾ? ಸೊ ಅಣ್ಣ ಎಲೆಕ್ಷನ್ ನಿಂತ್ರೆ ಓಟ್ ಹಾಕ್ರಿ, ಮರಿಬೇಡ್ರಿ. ಅಣ್ಣ ಎಲೆಕ್ಷನ್ ನಿಂತ್ರೆ ಮತ್ತೆ ಇನ್ನಂಗ್ ನರೇಂದ್ರ ಮೋದಿ ಐತೀರಾ? ಮಾಡೋಣ ಬ್ರೋ, ನರೇಂದ್ರ ಮೋದಿ ಎಲೆಕ್ಷನ್ಗೆ ನಿಂತ್ಕೊಬೇಕಾ? ನಮ್ ದೇಶ ನಾವು ದೇಶ ಆಡೋಣ. ನೋಡ್ರಿ, ಅದೇ ಓಕೆ ಗೈಸ್, ಇವಾಗ ಇಲ್ಲಿಂದ ಹೊರಡೋಣ. ಟೀ ಎಲ್ಲ ಐತೆ. ಓಕೆ, ಟೀನು ಖಾಲಿ, ಗೋಬಿನೂ ಖಾಲಿ. ಇವಾಗ ಅಲ್ಲೇಸ್ ಮತ್ತೆ ನನ್ನ ಪ್ರಕಾರ ಮನೆಗೆ ಹೋಗೋದು, 100% ಮನೆಗೆ ಹೋಗೋದು. ಅದು ನನಗೆ ಗೊತ್ತು ಗೈಸ್. ಇವಾಗ ಒಂದು ರೀಲ್ ಶೂಟ್ ಮಾಡೋ ಐಡಿಯಾ ಬಂತು ನನಗೆ, ಅದಕ್ಕೆ ನೋಡಿ ಏನಕ್ಕೆ ಅಂದ್ರೆ ನಮ್ಮ ಲೆಫ್ಟ್ ಗೇರ್ ಚೇಂಜ್ ಮಾಡೋ ಶಾರ್ಟ್ ಬೇಕು. ಅದಕ್ಕೋಸ್ಕರ ಅವನು ವೈಟ್ ಬ್ಲಾಕ್, ನಾನು ವೈಟ್ ಬ್ಲಾಕ್. ಇದೇ ಒಂಥರ ಚೆನ್ನಾಗಿ ಕಾಣ್ತಿದ್ದೆ. ಸೊ ನಾವಿಬ್ರು ಹಿಂಗೆ ಟ್ರಾವೆಲ್ ಮಾಡ್ತೀವಿ. ಇವಾಗ ಇನ್ನೊಂದು ಹೇಳ್ಬೇಕು ಅಂದ್ರೆ ಕುಣಿಗಲ್ ಪ್ಲಾನು ಕ್ಯಾನ್ಸಲ್ ಆಯ್ತು. ವಾಪಸ್ ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದೀವಿ. ಜಾವಲಿ ಏನೋ ಇದು ಹಿಂಗ್ ಕುಣಿತೈತಿ. ಇದು ಶೂ ಹಿಂಗೈತೆ, ಸಾಫ್ಟ್ ಆಗಿಲ್ಲ. ಏನದು ಮೇಲ್ಗಡೆ ಅಷ್ಟೊಂದು ಇದೈತಲ್ಲ? ಇದು ಫೋಮು, ರನ್ನಿಂಗ್ ಶೂ ಅದು. ಅದೇ ನಾನು ಹಾಕ್ಸಿದೆ, ಅದೇನು ಸೀಟ್ ಅದು. ಓಕೆ, ಇಲ್ಲಿ ನೋಡಿ ಎಲ್ಲರೂ ಹೋಗ್ತಾವ್ರೆ ರೋಡಲ್ಲಿ. ಎಲ್ಲರೂ ಹೋಗ್ಬೇಕು, ನಾವು ಹೋಗ್ತೀವಿ. ಹೋಗೋಣ.
ನನ್ ಮುಂದೆ ಬೇಜಾರಾಯ್ತಿರೋದು 2 ನಿಮಿಷ ಮಾತಾಡಿರೋ ವ್ಲಾಗ್ ಬರಲಿಲ್ಲ ವಿತೌಟ್ ಆಡಿಯೋ ಅಂತ. ಒಳ್ಳೆ ಶಾರ್ಟ್ಸ್ ಬರ್ತಾ ಇದೆ, ವೇಟ್ ಮಾಡಿ. ನೋಡಿ ಗಾಡಿ, ಇವನು ಈ ಜಾವನ ಇಷ್ಟೊಂದು ಉಜ್ಜಾಡಿರಲ್ಲ 100%. ಇವತ್ತಂತೂ ಒಳ್ಳೆ ರೈಡ್ ಗೈಸ್. 2 ಸಲ ವೀಲಿ ಬರೋ ಪಾಪ ಆಯ್ತು, ಒಳ್ಳೆ ಫನ್ ಇತ್ತು. ನನಗೂ ಜಾವ ಇರ್ಬೇಕಂತ ಆಸೆ ಸಿಕ್ಕಾಬಟ್ಟೆ ಐತೈತೆ, ನೋಡೋಣ ದೇವ್ರ ಆಶೀರ್ವಾದ ಮಾಡಿದ್ರೆ. ಈಗ ಸೋಲೂರು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇಲ್ಲಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಐತಂತೆ, ಸೊ ಜಾವನ್ ಇಲ್ಲೇ ನಿಲ್ಲಿಸಿ ಟ್ರೈನಲ್ಲಿ ಹೋಗೋಣ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗ್ತದೆ. ಐಸ್ ಯಾವ ರೈಲ್ವೆ ಸ್ಟೇಷನ್ ಬಾಗ್ಲಾಕಿರೋದು ನೋಡಿಲ್ಲ ನಾನು, ಇದೇ ಫಸ್ಟ್ ರೈಲ್ವೆ ಸ್ಟೇಷನ್ ಬಾಗ್ಲಾಕಿರೋದು ನೋಡ್ತಿರೋದು. ಸುಮ್ಮನೆ ಆನ್ ದ ವೇ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ವಿ, ರೈಲ್ವೆ ಸ್ಟೇಷನ್ ನೋಡಿದ್ವಿ, ಬಂದ್ವಿ. ಇದು ನೋಡಿ, ಒಂದು ಶೂ ಬೇಕು ಅಂತ ಇದೇ ಚೆನ್ನಾಗೈತೆ ಒಂಥರ. ಹಿಂಗೆ ಒಂದು ಸ್ಟೆಪ್ಪಲ್ಲಿ ನಿಂತಿರಂಗೆ ಆಯ್ತೈತೆ ನನಗೂ. ಇದರಲ್ಲಿ ಏನು ಇಲ್ಲ, ಇದರಲ್ಲಿ ಖುಷಿಯನ್ನು ಇದರಲ್ಲಿ ಚೆನ್ನಾಗೈತೆ ಫೀಲ್. ಆಯ್ತು ಹಿಂಗೆ ಆರ್ಬೋದು. ಅದೇ CCTV ನೋಡಿ ನಾವೇನು ಕಜ್ಜಾಗಿ ಬಂದಿದ್ದೀವಿ ಅಂದ್ಕೊಂಡು ಆಮೇಲೆ ಯಾಕೆ ಬೇಕು ಸುಮ್ಮನೆ ಹೊರಡೋದು. ಇವಾಗ ಬಾ ಸುಮ್ಮನೆ ಹೊರಡೋಣ. ಕೊಡು, ಶೂ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಹೋಯ್ತೀವಿ. ಏನೋ ಅಂದು ನಮಗೇನಿಲ್ಲ, ನಿಂದೆ ಸಾಕು ವೈಟು. ಸಾರಿ, ಶೂನು ನಿಂದೆ, ಶೂನು ನಂದು, ಸಾಕ್ಸು ನಂದು, ಅದಕ್ಕೇನೆ ವಾಪಸ್ ಕೊಟ್ಟೆ. ಇವಾಗ ಶೂ ಹಾಕೊಂಡು ಯಾವ ಕ್ರಾಕ್ಸು? ಗ್ರೀನ್ ಕಲರ್ದು. ಅದು ಕ್ರಾಕ್ಸ್ ಅಲ್ಲ ಗೈಸ್, ಒಂದು ಬಡೂರ್ ಕ್ರಾಕ್ಸ್ ಗೈಸ್, ಬಡೂರ್ ಕ್ರಾಕ್ಸ್. ಆಯ್ತು ಓಕೆ. ಇವಾಗ ಶೂನ ಕರೆಕ್ಟಾಗಿ ಹಾಕೊಂಡು ಹೋಗೋಣ. ಇನ್ನಿಲ್ಲ ಸ್ಟೈಲೇ ಸೂಪರ್. ಹಿಂಗೆ ಈ ಕಡೆ ಸೈಡಿಂದ ನೋಡಿದ್ರೆ ಗೈಸ್ 4 ಗಂಟೆಗೆ ತಿಂಡಿ ಮಾಡಾಯ್ತು. ಇಲ್ಲಿ ಬಂದು ಇದು ಎಲ್ಲಿ ಬರುತ್ತೆ ಏರಿಯಾ ಕರೆಕ್ಟಾಗಿ? ಹೊಸಕೆರೆಯಲ್ಲಿ ಕಾಸಲ್ಲಿ ಯಾರಾನ 4 ಗಂಟೆಗೆ ತಿಂಡಿ ಮಾಡ್ಬೇಕಂದ್ರೆ ಬನ್ನಿ, ಬೆಸ್ಟ್ ತಿಂಡಿ, ಒಳ್ಳೆ ಇದು. ಈ ಹೋಟ್ಲು ನೋಡಿ, ಈ ಸರ್ಕಲ್ ಇದು ಯಾವ್ದು ಕದ್ರಗುಪ್ಪೆ ಮೈನ್ ರೋಡ್, ಲೆಫ್ಟ್ ಕದ್ರಗುಪ್ಪೆ ಮೈನ್ ರೋಡು. ಸೊ ರಿಂಗ್ ರೋಡಲ್ಲಿ ಐತೆ, ಬೆಸ್ಟ್ ತಿಂಡಿ 4 ಗಂಟೆಗೆ. ಪ್ರೈಸು ಅಷ್ಟೇ, ಮಿನಿಮಮ್ ಪ್ರೈಸಿಂಗ್. ಬೆಳಗ್ಗೆ ತಿಂಡಿ ಎಷ್ಟಾಗುತ್ತೆ ಅಷ್ಟೇನೆ. ಕಣ್ಣು ಮುಚ್ಕೊಂಡು ಆರಾಮಾಗಿ ಬಂದು ತಿಂಡಿ ಮಾಡ್ಕೊಂಡು ಹೋಗಿ. ಯಾರಾನ ಈ ಸುತ್ತಮುತ್ತ ಇದ್ದವ್ರು 4 ಗಂಟೆಗೆ ತಿಂಡಿ ಹುಡುಕ್ತಿದ್ರೆ ನಮ್ಮ ಥರ ಈಗ ಮನೆಗೆ ಹೋಗಿ ಇದನ್ನ ಫಿಕ್ಸ್ ಆಗ್ಬಿಟ್ಟನೆ ಇವಾಗಲೇ ರೀಲ್ ಎಡಿಟ್ ಮಾಡಲೇಬೇಕು ಅಂತ. ಸೊ ಇವಾಗಲೇ ರೀಲ್ ಎಡಿಟ್ ಮಾಡಿ ಮಲ್ಕೋತೀವಿ. ಈಗ ಇನ್ನ ಟೈಮು 5 ಗಂಟೆಗೆ 10 ನಿಮಿಷ ಆಯ್ತು. ಇವಾಗ ಮನೆಗೆ ಹೋಯ್ತಾ ಇದ್ದೀವಿ. ಒಳ್ಳೆ ರೈಡ್, ಒಳ್ಳೆ ಎಕ್ಸ್ಪೀರಿಯನ್ಸು. ಮನೆಗೆ ಹೋಗಿ ಇವನ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ, ನಮ್ದು ಹೇಳ್ತೀನಿ. ಮನೇಲಿ ಸಿಗೋಣ.